ನಾನಿವತ್ತು ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಏರ್ ಫ್ರೈಯರ್ನ ಎಷ್ಟು ನೀಟಾಗಿ ಮಾಡಿದ್ದೀನಿ ತೋರಿಸ್ತೀನಿ. ಇದು ನೋಡಿ ಆಫ್ಟರ್ ಯೂಸ್ ತೋರಿಸ್ತಾ ಇರೋದು ನಾನು ನಿಮಗೆ. ಇಷ್ಟು ನೀಟಾಗಿ ಫಸ್ಟ್ ಇರಲಿಲ್ಲ, ಫುಲ್ಲೆಲ್ಲ ಅಂದರೆ ಬೇಕ್ ಮಾಡಿದ್ದು ಅದೆಲ್ಲ ಅಲ್ಲೆಲ್ಲೇ ಇತ್ತು. ಸುಮ್ಮನೆ ಕೈಯಲ್ಲಿ ಓಡಿಸಿದ್ರೆಲ್ಲ ಅಷ್ಟು ನೀಟಾಗಿ ಆಗ್ತಿರ್ಲಿಲ್ಲ. ಕ್ಲೀನ್ ಮಾಡ್ತಿದ್ವಿ ಎವ್ರಿ ಬೇಕಾದಾಗ, ಬಟ್ ಅಷ್ಟು ನೀಟಾಗಿ ಆಗ್ತಿರ್ಲಿಲ್ಲ. ಬಟ್ ಈ ಪ್ರಾಡಕ್ಟಿಂದ ತುಂಬ ಹೆಲ್ಪ್ಫುಲ್ ಆಗಿದೆ. ನನಗಂತೂ ಕಿಚನಲ್ಲಿ ತುಂಬ ಅಂದರೆ ನಾನು ಚಿಮ್ನಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅದರಿಂದನೇ. ಆಮೇಲೆ ಮೆಸ್ಸೆಲ್ಲ ಇರುತ್ತಲ್ವ, ವಿಂಡೋದ ಮೆಸ್ಸೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡೋಕೆ ತುಂಬ ಚೆನ್ನಾಗಿದೆ. ಕಿಚನಿಗೆ ಮಾತ್ರ ಹೇಳಿ ಮಾಡಿಸಿದ ಪ್ರಾಡಕ್ಟ್ ಇದೆ. ಇದು ಫೋಮ್ ಬೇಸಲ್ಲಿ ಬರುತ್ತೆ. ಇದು ಆನ್ಲೈನ್ ಸಿಗುತ್ತೆ, ಇಲ್ಲ ಬ್ಲಿಂಕಿಟಲ್ಲಿ ಆ ಥರದ್ದೆಲ್ಲ ಸಿಗುತ್ತೆ. ಇದು ನೋಡಿ ಪ್ಯಾಕೆಟಲ್ಲಿ ಅವರೇ ಒಂದು ಬಾಟಲ್ ಇರುತ್ತೆ, ಅದಕ್ಕೆ ಸ್ಪ್ರೇ ಇದು ಕೊಟ್ಟಿರ್ತಾರೆ. ನಾವು ಅದು ಕ್ಯಾಪ್ ಓಪನ್ ಮಾಡಿ ಸ್ಪ್ರೇನ ಹಾಕಿದರೆ ಆಯಿತು ಅಷ್ಟೇ. ಹ್ಯಾಪಿ ಪ್ಲಾನೆಟ್ ಅವ್ರದ್ದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ. ಕಿಚನಲ್ಲಿ ಏನೇ ಸ್ಟೇನ್ ಇರಲಿ ಏನೇ ಇರಲಿ ಗ್ಯಾಸ್ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ನನಗೆ ಈ ಏರ್ ಫ್ರೈಯರ್ ತುಂಬ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಬೇಕಿತ್ತು, ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಆಯಿತು. ನಾನು ತೋರಿಸ್ತೀನಿ ನಿಮಗೆ ಅದು ಹೇಗಾಗಿತ್ತು ಏನು ಅಂತ ಹೇಳ್ಬಿಟ್ಟು. ನಂದು ಸೋಲಾರ ಅವ್ರದ್ದಿದೆ ಏರ್ ಫ್ರೈಯರು. ನೋಡಿ ಒಳಗಡೆ ಎಲ್ಲ ಸ್ಟೇನ್ ಹಾಗಾಗೇ ಇದೆ. ಬೇಕ್ ಮಾಡಿ ಇಟ್ಟಿದ್ದು ಅಲ್ಲಿ ನೋಡಿ ರಸ್ಟ್ ಟೈಪ್ ಎಲ್ಲ ಬಂದಿದೆ. ಅಂದರೆ ರಸ್ಟ್ ಅಲ್ಲ ಅದು ಆ್ಯಕ್ಚುಲಿ, ಅಂದರೆ ಬೇಕ್ ಮಾಡಿದ್ದೆಲ್ಲ ಇರುತ್ತಲ್ವ ಅದ್ರದ್ದು. ನಾನೀಗ ಸ್ಪ್ರೇ ಮಾಡ್ತಾ ಇದ್ದೀನಿ. ಫೋಮ್ ಬೇಸಲ್ಲಿ ಇರೋದ್ರಿಂದ ಸ್ಪ್ರೇ ಚೆನ್ನಾಗಾಗತ್ತೆ. ನೀಟಾಗಿ ಎಲ್ಲ ಕಡೆ ಸ್ಪ್ರೇ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ಜಸ್ಟ್ ವೈಪ್ ಮಾಡಿದ್ರು ಸಾಕು, ನೀಟಾಗಿ ಕ್ಲೀನ್ ಆಗುತ್ತೆ ಮಾತ್ರ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಾನು ಆಲ್ರೆಡಿ ಇದು 4ನೇ ಬಾಟಲ್ ತರಿಸ್ತಾ ಇದ್ದಿದ್ದು, ಬಟ್ ವಿಡಿಯೋ ಮಾಡಿರಲಿಲ್ಲ. ಆ ಚಿಮ್ನಿ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಚಿಮ್ನಿ ಸೈಡಲ್ಲೆಲ್ಲ ಎಷ್ಟು ಅಂದರೆ ಆಯಿಲ್ ಎಲ್ಲ ಹಿಡ್ಕೊಂಡಿರುತ್ತೆ. ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದು ಅಷ್ಟು ಈಸಿ ಇಲ್ಲ. ಅದೇ ನಾರ್ಮಲ್ ಲಿಕ್ವಿಡಲ್ಲಿ ನಾವು ಮಾಡ್ತೀವಿ ಕ್ಲೀನ್ ಅಂದರೆ ಕಷ್ಟ ಆಗುತ್ತೆ. ಈ ಥರದ್ದೆಲ್ಲ ಟಫ್ ಸ್ಟೇನ್ ಎಲ್ಲ ಇರುತ್ತಲ್ಲ, ಅದನ್ನ ರಿಮೂವ್ ಮಾಡೋಕ್ಕೆ ಬೆಸ್ಟ್ ಅಂತ ಹೇಳ್ಬೋದು. ಇದು ನೋಡಿ ಸ್ಪ್ರೇ ಮಾಡಿ ಸ್ವಲ್ಪ ಕೈಯಲ್ಲಿ ಸ್ಕ್ರಬ್ ಬರುತ್ತಲ್ಲ ಲೈಟಾಗೇ ಇದು ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟಿದ್ದೀನಿ. ಅಂದರೆ ಸ್ಟೇನ್ ಇರೋದನ್ನ ನೀಟಾಗಿ ಒಂದು ವೈಪ್ ಮಾಡಿದರೆ ಆಯಿತು, ಕ್ಲೀನ್ ಆಗುತ್ತೆ ಮಾತ್ರ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಸೊ ನೀವೊಂದ್ಸತಿ ಟ್ರೈ ಮಾಡ್ಬೋದು. ನೋಡಿ ಹ್ಯಾಪಿ ಪ್ಲಾನೆಟ್ ಅವ್ರದ್ದು ಒಂದ್ಸತಿ ಟ್ರೈ ಮಾಡಿ. ಎಲ್ಲ ಕಿಚನಿಗೆ